ನಿಮ್ಗೆಲ್ರಿಗೂ ಅನುಪಾತ ಮತ್ತು ಸಮಾನುಪಾತ ಅಂತಂದ್ ಗೊತ್ತೈತಲ್ಲ? ಅನುಪಾತ ಅಂದ್ರೆ ಏನು? ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಅನುಪಾತ ಅಂತಂದ್ ಹೇಳಿದ್ರ ನಾವು ಒಂದು ಇದ್ರಲ್ಲಿ ಹೇಳ್ತೀವಿ x:y ಅಂತಂದ್ ಹೇಳಿ. ಇವಾಗ ನನ್ನ ಹತ್ರ ಏನಪ್ಪಾ ಅಂತಂದ್ ಹೇಳಿದ್ರ 100 ರೂಪಾಯಿ ಅದಾವು ಎಕ್ಸ್ ಅಂತಂದ್ರ ಹೇಳಿ. ಆಮೇಲೆ y ಹತ್ರ ಏನಪ್ಪಾ ಅಂತಂದ್ ಹೇಳಿದ್ರ 200 ರೂಪಾಯಿ ಅದಾವು. ಇದನ್ನ ಅನುಪಾತದಲ್ಲಿ ಹೇಳ್ರಿ ಅಂತಂದ್ ಹೇಳಿದ್ರ ಅವಾಗ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಅನುಪಾತ ಅಂತಂದ್ ಐತಲ್ಲ, ಇದನ್ನ ಅನುಪಾತ ಅಂತ ಕರಿತೀವಿ. ಸೊ ಅದ್ರ ಬದಲಾಗಿ ಅನುಪಾತ ಬದಲಾಗಿ ಅದನ್ನ ಡಿವೈಡೆಡ್ ಬೈ ಅಂತಂದ್ ಹೇಳ್ತೀವಿ ಅಷ್ಟೇ. ಎಕ್ಸ್ ಡಿವೈಡೆಡ್ ಬೈ y ಅಂತಂದ್ ಹೇಳಿ. ಇವಾಗ ನೋಡ್ರಿ, ನನ್ನ ಹತ್ರ ಎಷ್ಟದಾವ್ ರೊಕ್ಕ? 100 ರೂಪಾಯಿ ಅದಾವು. ಆಮೇಲೆ y ಹತ್ರ ಎಷ್ಟದಾವು? 200 ರೂಪಾಯಿ ಅದಾವು. ಸೊ ಇವೆರಡು ಜೀರೋ ಕ್ಯಾನ್ಸಲ್ ಮಾಡಿದಾಗ ನಮ್ಗ 1/2 ಅಂತ ಉಳಿಯುತ್ತೆ. ಅಂದ್ರೆ 1:2 ರೇಷಿಯೋದಲ್ಲಿ, ಅನುಪಾತದಲ್ಲಿ ನಮ್ಮ ಹತ್ರ ದುಡ್ಡು ಇದಾವು ಅಂತಂದ ಹೇಳಿ. ನನ್ನ ಹತ್ರ 100 ರೂಪಾಯಿ ಇತ್ತು ಅಂತಂದ ಹೇಳಿದ್ರ y ಹತ್ರ ಏನಂದ್ರೆ 200 ರೂಪಾಯಿ ಇರುತ್ತೆ ಅಂತಂದ ಹೇಳಿ. ಅರ್ಥ ಆಯ್ತಾ ಇದೆ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತ, ಸಮಾನುಪಾತ ಅಂತಂದ ಹೇಳಿ. ಸಮಾನುಪಾತ ಅಂತಂದ ಹೇಳಿದ್ರ ಈ ರೀತಿಯಾಗಿ ಬರುತ್ತೆ ನೋಡ್ರಿ. A:B, ಎ ಅನುಪಾತ ಬಿ, ಅದಾದ ನಂತರ ಸಮಾನುಪಾತ C:D ಅಂತಂದ ಹೇಳಿ. ಇಲ್ಲಿ ಏನಿರುತ್ತಲ್ಲ, ಇದು ಯಾವಾಗ್ಲೂ ಏನಂತಂದ ಹೇಳಿದ್ರೆ ಇಲ್ಲಿ ಈಕ್ವಲ್ ಆಗಿರುತ್ತ ಅಂತಂದ ಹೇಳ್ದಂಗ. A:B ಈಕ್ವಲ್ ಟು ಇದು ಡಬಲ್ ಬರುತ್ತೆ. ಇದನ್ನ ಈ ತರ ಬರದ್ವಿ ಅಂತಂದ ಹೇಳಿದ್ರೆ ಅದನ್ನ ನಾವು ಸಮಾನುಪಾತ ಅಂತಂದ ಹೇಳ್ತೀವಿ. ಸೊ ಇದನ್ನ ಹೆಂಗ್ ಬರ್ಕೋಬೇಕು ನಾವು? A/B ಈಕ್ವಲ್ ಟು C/D ಅಂತಂದ ಹೇಳಿ ಬರ್ಕೋಬೇಕು. ಸೊ ಇದ್ರ ಮೇಲೆ ಏನಂದ್ರೆ ನಮ್ಗ ಕ್ವಶನ್ಸ್ ಗಳು ಬರ್ತಾವ. ಇದೆಲ್ರಿಗೂ ಕ್ಲಿಯರ್? ಸೊ ಕ್ಲಿಯರ್ ಆಯ್ತಾ ಇದು? ಸೊ ಇಲ್ಲಿ ನೋಡ್ರಿ, 5:8 ಐತೆ, ಆಮೇಲೆ 20:x ಅಂತಂದ ಐತೆ. ಸಮಾನುಪಾತದಲ್ಲಿ ಕೊಟ್ಟಿದ್ದಾನೆ, ಅದನ್ನ ಈಕ್ವಲ್ ಬರ್ಕೊಂತೀವಿ. 5/8 20/x. ಎಕ್ಸ್ ವ್ಯಾಲ್ಯೂ ಕಂಡಿಡ್ಬೇಕು, ಮ್ಯಾಲ ಹೋದ್ರೆ ಇಂಟು ಆಗುತ್ತಾ. ಅದಾದ ನಂತರ 20:8 ಅಂತಂದ ಹೇಳಿ. ಕ್ಲಿಯರ್? ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನಿಮ್ಗ. ಈಗ ಸರ್ ಇದು ಇಂಟು ಹೆಂಗಾಗತ್ತೆ, ಡಿವೈಡೆಡ್ ಬೈ ಹೆಂಗಾಗತ್ತೆ ಅನ್ನೋದು ಏನಾದ್ರು ಗೊತ್ತೈತಿ? ಅದ ಗೊತ್ತಿಲ್ಲ ಅಂದ್ರೆ ಎಲ್ಲ ಬೇಸಿಕ್ ಥಿಂಗ್ಸ್ ಗಳೆಲ್ಲ ರಾಂಗ್ ಆಗ್ತಾವ. ಗೊತ್ತೈತಾ ಇಲ್ಲ ಹೇಳ್ಬೇಕಾ? ಇಲ್ಲಿ ನೋಡ್ರಿ, ಥಿಂಗ್ಸ್ ಏನಂತಂದ್ ಹೇಳಿದ್ರೆ ಇವಾಗ 5+8 ಏನಂತಂದ್ ಹೇಳಿದ್ರೆ ಎಕ್ಸ್ ಅಂತಂದ್ ಐತೆ. 5+8 ಅಂತಂದ್ ಹೇಳಿದ್ರೆ ಹಿಂಗೆ ಈ ತರ ಹಿಂಗೇನೋ ಒಂದು ವಾಕ್ಯ ಐತೆ. ಅಥವಾ x+y=10 ಅಂತ ತಗೊಳ್ರಿ. ಈ ತರ ಒಂದು ಐತೆ. ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು y ನ ಆ ಕಡೆ ಕಳಿಸ್ಬೇಕು. y ನ ಏನಂತಂದ್ ಹೇಳಿದ್ರೆ ಆ ಕಡೆ ಕಳಿಸ್ಬೇಕಂತಂದ್ ಹೇಳಿದ್ರೆ y ಹಿಂದ್ಗಡೆ ಏನೈತಿ? ಪ್ಲಸ್ ಅಂತಂದೈತೆ. ಸೊ ಅದಾದ ನಂತರ ಇದು ಆ ಕಡೆ ಈಕ್ವಲ್ ಆದ ನಂತರ ಆ ಕಡೆ ಹೋಯ್ತು ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಅದೇನಾಗತ್ತಂದ್ರ ಮೈನಸ್ ಆಗತ್ತೆ. ಪ್ಲಸ್ ಇದ್ದದ್ದು ಆ ಕಡೆ ಹೋಯ್ತು ಅಂತಂದ್ ಹೇಳಿದ್ರೆ ಏನಾಗತ್ತ? ಮೈನಸ್ ಆಗತ್ತ. ಸೊ ಅಂದ್ರ -y ಅಂತಂದ್ ಹೇಳಿ ಬರಿಬೇಕು. ಇದು ಕ್ಲಿಯರ್? ಸೇಮ್ ಅದೇ ತರ ಸರ್, ಇವಾಗ ನಾನು y ನ ಆ ಕಡೆ ಕಳಿಸ್ಬೇಕಂತಂದ್ ಹೇಳಿದ್ರೆ, ಸೊ ಇಲ್ಲಿ ಮೈನಸ್ ಐತಿ, ಆ ಕಡೆ ಕಳಿಸ್ರಿ, ಅವಾಗ ಏನಾಗತ್ತ ಅಂತಂದ್ ಹೇಳಿದ್ರೆ ಪ್ಲಸ್ ಆಗತ್ತೆ. x+y=10 ಅಂತಂದ್ ಹೇಳಿ. ಸೊ ಅದು ಉಲ್ಟಾ, ಅದು ಏನಂತ ವೈಸ್ ವರ್ಸ ಅಂತಂದ್ ಹೇಳ್ತೀವಲ್ಲ, ಆ ಕಡೆ ಹೋದ್ರೆ ಈ ಕಡೆ ಹೋದ್ರ ಸೊ ಪ್ಲಸ್ ಇದ್ದದ್ದು ಮೈನಸ್ ಆಗತ್ತ, ಮೈನಸ್ ಇದ್ದದ್ದು ಪ್ಲಸ್ ಆಗತ್ತ. ಇದೇನಂತಂದ್ರೆ ಬೇಸಿಕ್ ಥಿಂಗ್ಸ್ ನಾವು ಎಡಿಷನ್ ಮಾಡುವಾಗ. ಇನ್ನೊಂದು ಬರುತ್ತೆ. ಈಗ ನೋಡ್ರಿ, A:B ಸೊ 10 ಅಂತಂದ್ ಐತೆ. ಈಗ ನಾ ಏನ್ ಮಾಡ್ಬೇಕ್ರಿ ಸರ್? ನಾನು ಎ ವ್ಯಾಲ್ಯೂ ಕಂಡಿಡ್ಬೇಕ್ರಿ. ಬಟ್ ಆದ್ರೆ ಬಿ ಹಿಂದ್ಗಡೆ ಏನೈತಿ ನೋಡ್ರಿ, ಇಂಟು ಐತಿ. ಬಿ ಹಿಂದ್ಗಡೆ ಇಂಟು ಐತೆ. ಅದಾದ ನಂತರ ಇಲ್ಲಿ ಇಂಟು ಅಂತಂದ್ ಈ ತರ ಬಂತಂದ್ರೆ ಎ ಹಿಂದ್ಗಡೆನೂ ಕೂಡ ಏನಂತಂದ್ ಹೇಳಿದ್ರೆ ಇಂಟುನ ಇರುತ್ತೆ. ಸೊ ಈ ತರ ಮಲ್ಟಿಪ್ಲಿಕೇಶನ್ ಬಂತು ಅಂತಂದ್ ಹೇಳಿದ್ರ ಒಂದ್ ಈ ತರ, ಸೊ ಅದ್ರ ಹಿಂದ್ಗಡೆನು ಇಂಟುನ ಇರುತ್ತೆ. ನಾ ಬಿ ವ್ಯಾಲ್ಯೂ ಕಂಡಿಡ್ಬೇಕ್ರಿ. ಇವಾಗ ಬಿ ಈಕ್ವಲ್ ಟು ಹಂಗ ಬರೀರಿ 10 ಅಂತಂದೈತೆ. ಇಲ್ಲಿ ಇಂಟು ಐತಲ್ಲ, ಆ ಕಡೆ ಹೋಯ್ತು ಅಂತಂದ್ ಹೇಳಿದ್ರೆ ಅದೇನಾಗತ್ತೆ ಅಂದ್ರೆ ಡಿವೈಡೆಡ್ ಬೈ ಆಗತ್ತ. ಇದು ಕೆಳಗಡೆ ಬರ್ತೈತೆ. ಇದೇನಂತಂದ್ರೆ ಕೆಳಗಡೆ ಬಂದು ಎ ಆಗತ್ತ. ಅರ್ಥ ಆಯ್ತಾ ಎಲ್ರಿಗೂ? ಅದು ಯಾವ ಕಡೆ ಬೇಕಾದ ಕಡೆ ಇರುವತ್ತಾಕ. ಈಗ ಫಾರ್ ಎಕ್ಸಾಂಪಲ್ 27, ಆಮೇಲೆ 8, ಆಮೇಲೆ ಎಕ್ಸ್, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 10 × 2 ಅಂತಂದೈತೆ. ಆಮೇಲೆ ಈ ಕಡೆ ಏನಪ್ಪಾ ಅಂತಂದ್ರೆ 100 ಐತೆ. ಈ ತರ ಕ್ವಶನ್ಸ್ ಗಳು ಬರ್ತಾವಲ್ಲ. ಈಗ ಎಲ್ಲಾ ಕಡೆ ಏನಂತಂದ್ರೆ ಇಂಟು ಇಂಟು ಅಂತಂದೈತೆ. ಇದ್ರ ಹಿಂದ್ಗಡೆನು ಏನಂತಂದ್ರೆ ಇಂಟು ಇರುತ್ತೆ, ಇದ್ರ ಹಿಂದ್ಗಡೆನು ಇಂಟು ಇರುತ್ತೆ. ಈಗ ನೋಡ್ರಿ, ಇದು ಇಂಟು ಅಂತಂದೈತಲ್ಲ, ಸೊ ಇಂಟು 2 ಅಂತಂದೈತೆ, ಇಂಟು 10 ಅಂತಂದೈತೆ. ಇದು ಕೆಳಗಡೆ ಐತೆ ಅಂದ್ರೆ ಇವೇನಪ್ಪಾ ಅಂತಂದ್ರೆ ಮೇಲ್ಗಡೆ ಹೋಗ್ತಾವ. ಅರ್ಥ ಆಯ್ತಾ? ಇವು ಕೆಳಗಡೆ ಇರುವ ಏನಂತಂದ್ರೆ ಮೇಲ್ಗಡೆ ಹೋಗ್ತಾವ, ಆ ಕಡೆ ಸೈಡ್. ಇಲ್ಲಿ ನೋಡಿ, ನಾ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ ಡಿವೈಡೆಡ್ ಬೈ ಐತೆ. ಕೆಳಗಡೆ ಇರೋವೆಲ್ಲ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಹೋಗ್ತಾವ. ಸಿಂಪಲ್ ಇಷ್ಟ. ಈಗ ನಾ ಇದನ್ನ ಕಂಡು ಹಿಡಿಬೇಕಂತಂದ್ರೆ ಕೆಳಗಿರೋವೆಲ್ಲ ಮ್ಯಾಲ ಹೋಗ್ತಾವ. ಇಲ್ಲಿ ಮೇಲ್ಗಡೆ ಇರೋವೆಲ್ಲ ಏನಪ್ಪಾ ಅಂತಂದ್ರೆ ಕೆಳಗ್ ಬರ್ತಾವ. ಸೊ ಈ ತರ ಬರ್ಕೋಬೇಕು. ಅವಾಗ ಈಕ್ವಲ್ ಟು ಏನಂತಂದ್ರೆ ಎಕ್ಸ್ ಆಗತ್ತೆ. ಇದು ಸಿಂಪಲ್ ಬೇಸಿಕ್ ಥಿಂಗ್ಸ್ ಗಳನ್ನ ನೋಡ್ಕೊಡ್ರಿ. ಇಲ್ಲಿ ಏನ್ ಬಂತು ನೆಕ್ಸ್ಟ್ ನೋಡ್ರಿ, ಕ್ವಶನ್ ನೋಡ್ರಿ. ಜನರಲ್ ಕ್ವಶನ್ ಬರ್ತಾವ ರೇಷಿಯೋ ಅಂಡ್ ಪ್ರಪೋರ್ಷನ್ ಮೇಲೆ. ಒಂದು ಚೀಲದಲ್ಲಿ 12 ಕೆಂಪು ಗೋಲಿಗಳಿದಾವ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ 18 ನೀಲಿ ಗೋಲಿಗಳಿದಾವ. ಅಂದ್ರೆ ಏನಪ್ಪಾ ಅಂತಂದ್ರೆ
ನನಗೂ ಯಾವ ಹುಡುಗಿದ್ದು ಮೆಸೇಜ್ ಬಂದಿಲ್ಲ ಇವತ್ತು, ಅದಕ್ಕೆ ಬಾಳ ಖುಷಿ ಆಯ್ತು ಈ ಮಾತು ಕೇಳಿ ಮಾತು. ಎಸ್ ಇಲ್ಲಿ ನೋಡ್ರಿ, ಒಂದ್ ಚೀಲ್ದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇಳಿಸ್ಕೊಡ್ರಿ, ಇಲ್ಲಿ 12 ಕೆಂಪು ಗೋಲಿಗಳಿದಾವ. 12 ಏನಪ್ಪಾ ಅಂತಂದ್ರೆ ಕೆಂಪು ಗೋಲಿಗಳಿದಾವ. ಆಮೇಲೆ ಅದ್ರೊಳಗಡೆ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ 18 ನೀಲಿ ಗೋಲಿಗಳಿದಾವ. ಕ್ಲಿಯರ್ ಎಲ್ರಿಗೂ ಏನ್ ಕೊಟ್ಟಿದ್ದಾನೆ? ಅವ್ನ್ ಕೊಟ್ಟಿದ್ ಬರ್ಕೊಂಡ್ವಿ. ಹಾಗಾದ್ರೆ ಕೆಂಪು ಗೋಲಿಗಳ ಸಂಖ್ಯೆಗೂ ಮತ್ತು ಒಟ್ಟು ಗೋಲಿಗಳ ಸಂಖ್ಯೆಗೂ ಇರುವ ಅನುಪಾತ ಏನು ಅಂತ ಕೇಳ್ತಾರ. ಸಿಂಪಲ್ ಆಗಿ ಅವ್ನ್ ಏನ್ ಕೊಟ್ಟಿದಾನ? ಕೆಂಪು ಗೋಲಿಗಳ ಸಂಖ್ಯೆಗೂ ಮತ್ತು ಒಟ್ಟು ಗೋಲಿಗಳ ಸಂಖ್ಯೆಗೂ ಅಂತಂದೈತಲ್ಲ, ಇಲ್ಲಿ ಮತ್ತು ಅಂತ ತೆಗೆದ್ಬಿಟ್ಟು ಏನಂತಂದ ಹೇಳಿದ್ರೆ ಅನುಪಾತ ಹಾಕ್ಬೇಕು. ಇಲ್ಲಿ ನೋಡ್ರಿ, ಮೇಲ್ಗಡೆ ಏನ್ ಬರ್ಕೋಬೇಕು? ಕೆಂಪು ಗೋಲಿ, ಅದಾದ ನಂತರ ಇಲ್ಲಿ ಅನುಪಾತ ಅಂತ ಡಿವೈಡೆಡ್ ಬೈ ಮಾಡ್ರಿ, ನೆಕ್ಸ್ಟ್ ಒಟ್ಟು ಗೋಲಿ ಅಂತಂದೇಳಿ. ಇದೇನ್ ನಾ ಬರ್ಕೊಂಡಿದ್ದು ಎಲ್ರಿಗೂ ಅರ್ಥ ಆಯ್ತಾ? ಜನರಲ್ ಫಾರ್ಮುಲಾ. ಅವನ್ ಏನ್ ಕೇಳಿದಾನ? ಕೆಂಪು ಗೋಲಿಗೂ ಮತ್ತು ಒಟ್ಟು ಗೋಲಿಗೂ ಅನುಪಾತ ಕೇಳಿದಾನ. ಮತ್ತು ಅಂತಂದೈತಲ್ಲ, ಇಲ್ಲಿ ನಾನ್ ಅನುಪಾತ ಹಾಕಿದ್ನಿ. ಸೊ ಈ ಅನುಪಾತ ಜಾಗದಾಗ ನಾವೇನ್ ಬರ್ತೀವಿ? ಡಿವೈಡೆಡ್ ಬೈ ಬರ್ತೀವಿ. ಕೆಂಪು ಗೋಲಿ ಆಮೇಲೆ ಒಟ್ಟು ಗೋಲಿ. ಈಗ ನೋಡ್ರಿ, ಕೆಂಪು ಗೋಲಿ ಎಷ್ಟಿದಾವ? ಸೊ ಟೋಟಲ್ ಆಗಿ 12 ಇದಾವ. ಅದಾದ್ರೆ ಒಟ್ಟು ಗೋಲಿ ಎಷ್ಟಿದಾವ? 2 ಕೂಡ್ಸ್ರಿ. ಕೆಂಪು ಮತ್ ನೀಲಿ 2 ಕೂಡ್ಸ್ಬೇಕು. ಆ ಚೀಲ್ದಾಗ ಎಷ್ಟಿದಾವ ಟೋಟಲ್ ಗೋಲಿಗಳು, ಒಟ್ಟು ಗೋಲಿಗಳು? ಸೊ ಟೋಟಲ್ ಎಷ್ಟಾಗತ್ತೆ ಅಂದ್ರೆ 12 ಪ್ಲಸ್ 18 ಅಂತಂದೇಳಿ. ಸೊ 12 ಡಿವೈಡೆಡ್ ಬೈ ಎಷ್ಟಾಗತ್ತ? ಇದು 30 ಆಗತ್ತಾ? ನೋಡ್ರಿ, 2 ಆರ್ಲೆ 12, ಆಮೇಲೆ 2 15. ಸೊ 3 2 6, 3 5 15. ಸೊ ಅಂದ್ರೆ ಏನಾಗತ್ತೆ? ಇದು 2:5 ಅಂತಂದ್ ಹೇಳಿ ಆಗ್ತೈತೆ ಆನ್ಸರ್. 2:5 ಈ ಅನುಪಾತದಲ್ಲಿ ಇದನ್ನ ನಾವ್ ಹೆಂಗ್ ಬರ್ಕೊಂತೀವಿ? 2:5 ಅಂತಂದ್ ಹೇಳಿ ಬರ್ಕೊಂತೀವಿ. ಕ್ಲಿಯರ್? ಈಗ ನಾವು ಇದನ್ನ ಚೆಕ್ ಮಾಡ್ಕೋಬೇಕು, ಇದಕ್ಕ ಯಾವ್ದು ಸಮಾನವಾಗೈತೆ ಅಂತ ಚೆಕ್ ಮಾಡ್ಕೋಬೇಕು. ಇದನ್ನ 8/15 ಮಾಡಿದ್ರೆ ಡಿವೈಡ್ ಆಗತ್ತೇನ್ರಿ? ನೋಡ್ರಿ, ಎಲ್ಲಾದ್ರೂ ಆಗ್ತೈತೆನ? ಆಗಂಗಿಲ್ಲ. ಅಂದ್ರ ಅದನ್ನ ಹಂಗ ಬಿಟ್ಟು ಬಿಡ್ಬೇಕು. ನೆಕ್ಸ್ಟ್ ನೋಡ್ರಿ, 12/15 ಅಂತಂದೈತೆ. ಇದು ನೋಡ್ರಿ, 3 4 12, 3 5 15. 4:5 ಏನಪ್ಪಾ ಅಂತಂದ್ರೆ ಸಮಾನವಾಗೈತೆ 12/15. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಬರುತ್ತೆ 16/20 ಅಂತಂದ ಹೇಳಿ. ಇದು 4 4 16, 4 5 20. ಇದು ಕೂಡ ಏನಂತಂದ ಹೇಳಿದ್ರೆ 4:5 ಸಮಾನವಾಗೈತೆ. ಅದಾದ ನಂತರ 20/24 ಅಂತಂದೈತೆ. ಸೊ ಇದೇನಪ್ಪಾ ಅಂತಂದ್ರೆ 5 4 20, ಆಮೇಲೆ 5ರಿಂದ ಆಗಂಗಿಲ್ಲ. 2 10 20, 2 12, 2 5 2 6, 5/6 ಅಂತಂದೇಳಿ. ಇದ್ ನೋಡ್ರಿ, ಇವು ಎರಡು ಆಪ್ಷನ್ಸ್ ಗಳು ಏನಂತಂದ್ ಹೇಳಿದ್ರೆ ಇಲ್ಲಿ ಸರಿ ಆಗ್ತಾವ. 12/15 ಮತ್ತು 12/15 ಕೂಡ ಏನಂತಂದ್ರೆ 4:5 ಆಗತ್ತ. 3 4 12, 3 5 15. ಸೇಮ್ ಅದೇ ತರ 16/20 ಕೂಡ ಏನಂತಂದ ಹೇಳಿದ್ರೆ 4 4 16, 4 5 20. 4:5 ಇವೆರಡು ಏನಂತಂದ ಹೇಳಿದ್ರೆ ಇದ್ರೊಳಗಡೆ ಆನ್ಸರ್ ಆಗ್ತಾವ. ಅರ್ಥ ಆಯ್ತೇನ್ರಪ್ಪ? ನಮಗ್ ಕ್ವಶನ್ಸ್ ಗಳು ಹೆಂಗ್ ಕೇಳ್ತಾರ ಅಂತಂದ ಹೇಳಿದ್ರೆ 2/√3 ಅಂತಂದ ಹೇಳಿ ಹಿಂಗ್ ಬರ್ತಾವ ಕ್ವಶನ್ಸ್ ಗಳು ಕೆಲವೊಂದು. SSG ನೀವು ನೋಡಿದಿರಿ ಅದನ್ನ, ಬಟ್ ಅದ್ರ ನಿಮಗ ನೆನ್ಪೈತಿಲ್ಲ ಗೊತ್ತಿಲ್ಲ. ನೋಡ್ ನಾನ್ ತೆಗಿತೀನಿ ಕ್ವಶನ್ಸ್ ಗಳನ್ನ. ನೆಕ್ಸ್ಟ್ ನೋಡ್ರಿ, ಒಂದು ಅಡುಗೆ ರೆಸಿಪಿಯಲ್ಲಿ ಪ್ರತಿ 2 ಕಪ್ ಹಿಟ್ಟಿಗೆ 3 ಕಪ್ ಸಕ್ಕರೆ ಬೇಕಾಗುತ್ತದೆ. ನೀವು 10 ಕಪ್ ಹಿಟ್ಟನ್ನು ಬಳಸಿದ್ರೆ ಎಷ್ಟು ಕಪ್ ಸಕ್ಕರೆ ಬೇಕು ಅಂತಂದೇಳಿ. ಸಿಂಪಲ್, ಜನರಲ್ ಆಗಿ. ಈಗ ನೋಡ್ರಿ, ಪ್ರತಿ 2 ಕಪ್ ಏನಪ್ಪಾ ಅಂತಂದ್ರೆ ಹಿಟ್ ಅಂತ ತಗೊಳ್ರಿ. ಹಿಟ್ಟಿಗೆ ಏನ್ ಮಾಡ್ತಾರ ಅಂತಂದ್ರೆ 3 ಕಪ್ ಸಕ್ಕರೆಯನ್ನ ಯೂಸ್ ಮಾಡ್ತಿದಾರ. ಅಂದ್ರೆ 2:3 ರೇಷಿಯೋದೊಳಗಡೆ ಯೂಸ್ ಮಾಡ್ತಿದಾರ. ನಾವ್ ಹೇಳ್ತೀವಲ್ಲ, ಸೊ 3 ಗ್ಲಾಸ್ ಏನಪ್ಪಾ ಅಂತಂದ್ ಹೇಳಿದ್ರ ಅಕ್ಕಿ ಹಾಕ್ಬೇಕಂತಂದ್ ಹೇಳಿದ್ರ ಎಷ್ಟು 6 ಗ್ಲಾಸ್ ನೀರ್ ಹಾಕ್ಬೇಕು. ಅದಕ್ಕ 1:2 ರೇಷಿಯೋದಲ್ಲಿ ಅಂತ ಹೇಳ್ತೀವಲ್ಲ ಮನ್ಯಾಗ, ಅವಾಗಳೆಲ್ಲ ಹೇಳ್ತಿರ್ತಾರೆ. ಸೇಮ್ ಹಂಗ ಇದು 2:3 ಅಂತಂದ್ ಹೇಳಿ ರೇಷಿಯೋದೊಳಗಡೆ 2 ಕಪ್ ಹಿಟ್ಟಿಗೆ ಏನಂತಂದ್ರ 3 ಕಪ್ ಸಕ್ಕರೆ ಹಾಕ್ತಿದಾರ. ಹಂಗಾದ್ರ ಅದಾದ ನಂತರ ಟೋಟಲ್ ಆಗಿ ಎಷ್ಟೈತ್ ನೋಡ್ರಿ, ಇದು 10 ಕಪ್ ಹಿಟ್ಟು ಐತಂದೈತ. 10 ಕಪ್ ಏನಪ್ಪಾ ಅಂತಂದ್ರೆ ಹಿಟ್ ಐತ. ಅವ್ರು ಏನ್ ಯೂಸ್ ಮಾಡಿದಾರ ಅಂತಂದ್ರೆ ಟೋಟಲ್ ಆಗಿ 10 ಕಪ್ ಹಿಟ್ ಯೂಸ್ ಮಾಡಿದ್ರ ಎಷ್ಟು ಸಕ್ಕರೆ ಯೂಸ್ ಮಾಡ್ತಾರ ಅಂತಂದೇಳಿ. ಸಿಂಪಲ್ ಆಗಿ ಇದು ಎಷ್ಟು ಪಟ್ಟು ಜಾಸ್ತಿ ಆಗತ್ ನೋಡ್ರಿ. ಇಲ್ಲಿ 2 ಕಪ್ ಅಂತಂದೈತೆ, ಇದು ಎಷ್ಟು ಕಪ್ ಐತೆ? ಇಂಟು 5 ಮಾಡ್ಬೇಕಲ್ಲ, ಅವಾಗ ಏನಪ್ಪಾ ಅಂತಂದ್ರೆ 10 ಬರುತ್ತೆ. ಸೇಮ್ ಅದೇ ತರ ಈ ಕಡೆನೂ ಕೂಡ ಏನಂತಂದ್ರೆ ಇಂಟು 5 ಮಾಡ್ರಿ, ಟೋಟಲ್ ಆಗಿ ಎಷ್ಟಾಗತ್ತ? 15 ಆಗತ್ತ. 15 ಕಪ್ ಏನಪ್ಪಾ ಅಂದ್ರೆ ಸಕ್ಕರೆಯನ್ನ ಯೂಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ 2 ಕಪ್ ಇದು ರೇಷಿಯೋ ಕಂಡು ಹಿಡ್ಕೊಂಡ್ವಿ. ನಾವು ಬಳಸಿದ ಹಿಟ್ಟು ಎಷ್ಟ? 10 ಕಪ್. ಅಂದ್ರ 2 ಕಪ್ ದಿಂದ ಎಷ್ಟು ಹೆಚ್ಚಾಗೈತಿ ಇದು? ಹಿಟ್ಟು ಎಷ್ಟು ಜಾಸ್ತಿ ಆಗತ್ತೆ? ಇಂಟು 5 ಮಾಡ್ತೀವಲ್ಲ, ಅವಾಗ 10 ಬರುತ್ತೆ. ಸೇಮ್ ಅದೇ ತರ ಇಲ್ಲೂ ಕೂಡ ಇಂಟು 5 ಮಾಡ್ಬೇಕು, ಅವಾಗ ನಮ್ಗೆ ಏನಂದ್ರೆ ಆನ್ಸರ್ ಬರುತ್ತೆ 3 5 15 ಕಪ್ ಅಂತಂದ್ ಹೇಳಿ. ಸೇಮ್ ನಾವ್ ಹೆಂಗ್ ನೋಡ್ಬೇಕ್ರಿ ಸರ್? ಕರೆಕ್ಟ್ ಐತಿಲ್ಲ? 20 ಇದು ಸೇಮ್ 10/15 ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ನೀವು ಇದು ಮಾಡ್ಕೊಳ್ರಿ, ಡಿವೈಡೆಡ್ ಬೈ ಮಾಡ್ಕೊಳ್ರಿ, ಸರಳ ರೂಪಕ್ಕೆ ತನ್ರಿ. 5 2 10, 5 3 15, 2:3 ರೂಪದಲ್ಲೇ ಬರುತ್ತೆ ಮೇನ್ ರೂಪ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ,
ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ದುಡ್ಡು ಕೊಟ್ಬಿಟ್ಟು ಇಷ್ಟು ರೂಪದಲ್ಲಿ ಎಷ್ಟು ಪಾಲಾಗತ್ತ, ಎಷ್ಟ ಒಂದು ಸ್ಯಾಲ್ರಿ ಐತೆ ಅಂತಂದ ಹೇಳಿ ಕ್ವಶನ್ಸ್ ಗಳು ಬರ್ತಾವ ನೋಡ್ರಿ. 1200 ರೂಪಾಯಿಗಳನ್ನ 3:4:5 ರೂಪದ ಅನುಪಾತದಲ್ಲಿ ಹಂಚಿದರೆ ಅತಿ ಕಡಿಮೆ ಪಾಲು ಯಾವ್ದಾಗತ್ತ ಅಂತಂದೇಳಿ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಈ ಅನುಪಾತವನ್ನ ನಾವ್ ಹೆಂಗ್ ಬರ್ಕೋಬೇಕಂತಂದ್ ಹೇಳಿದ್ರೆ ಈ ತರ ಬಂದಾಗ ಈಗ ಎಕ್ಸ್ ಅಂತಂದ್ ಹೇಳಿ ಇಂಟು ಮಾಡ್ಕೋಬೇಕು. ಎಕ್ಸ್ ಅಂತಂದ್ ಹೇಳಿ ಅದನ್ನ ಇಂಟು ಮಾಡ್ಕೋಬೇಕು. ಯಾವ ರೀತಿಯಾಗಿ ಸರ್ ನೋಡ್ರಿ, 3x ಆಗತ್ರಿ, ಅದಾದ ನಂತರ 4x ಆಗತ್ರಿ, ಅದಾದ ನಂತರ ಇನ್ನೊಂದ್ ಏನಂತಂದ್ ಹೇಳಿದ್ರೆ 5x ಆಗತ್ರಿ. ಕರೆಕ್ಟಾ? ಅದಾದ ನಂತರ ನೆಕ್ಸ್ಟ್ ನಾವ್ ಇದನ್ನ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಟೋಟಲ್ ಭಾಗಗಳನ್ನ ನೋಡ್ಕೋಬೇಕು. ಟೋಟಲ್ ಕೂಡಿಸ್ಬೇಕು. ಎಷ್ಟಾಗತ್ತೆ ಇದು? ಟೋಟಲ್ ಕೂಡ್ಸಿದ್ರೆ ಎಷ್ಟಾಗತ್ತ? ಇದನ್ನೆಲ್ಲ ಟೋಟಲ್ ಕೂಡ್ಸಿದ್ರೆ ಎಷ್ಟಾಗತ್ತ? 3 4 7 ಪ್ಲಸ್ 12 ಟೋಟಲ್ ಏನಪ್ಪಾ ಅಂತಂದ್ರೆ 12x ಅಂತಂದಾಯ್ತು. ಈ 12x ಇಕ್ವಲ್ ಟು ಏನಂತಂದ ಹೇಳಿದ್ರೆ ಅಲ್ಲಿ ಏನ್ ರೊಕ್ಕ ಕೊಟ್ಟಿರ್ತಾನಲ್ಲ, ಟೋಟಲ್ ಕೊಟ್ಟಿರ್ತಾನಲ್ಲ, ಅದಕ್ಕೆ ಸಮಾನವಾಗಿರುತ್ತೆ. ಅರ್ಥ ಆಯ್ತಾ ನಾ ಬರ್ಕೊಂಡಿದ್ದು? ಸೊ ಇಲ್ಲೇನ್ 12x ಅಂತ ಮಾಡ್ಕೊಂಡಿವಲ್ಲ, ಇದು ಏನಪ್ಪಾ ಅಂತಂದ್ರೆ 1200ಕ್ಕೆ ಸಮ ಆಗಿರುತ್ತೆ. ಈಗ ನಾವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಳ್ರಿ. 1200 ಡಿವೈಡೆಡ್ ಬೈ 12 ಅಂತಂದ ಹೇಳಿದ್ರೆ 12 ಒಂದ್ಲೆ 1200ಲೆ ಎಕ್ಸ್ ಇಕ್ವಲ್ ಟು ಏನಂತಂದ್ರೆ 100 ಆಗತ್ತೆ. ಈ ಮೊದ್ಲಿನ ಪಾಲ್ ಎಷ್ಟಾಗತ್ತ ನೋಡ್ರಿ, 3x ಅಂತಂದೈತೆ. 3 ಇಂಟು 100 ಅಂದ್ರೆ ಎಷ್ಟಾಯ್ತು? 300 ಆಯ್ತು. ನೆಕ್ಸ್ಟ್ ನೋಡ್ರಿ, ಈ ಕಡೆ ಕೆಳಗಡೆ ಬರ್ಕೊಂತೀನಿ. 4x ಅಂತಂದೈತೆ. 4 ಇಂಟು 100 ಅಂದ್ರೆ 400 ಆಯ್ತು. ನೆಕ್ಸ್ಟ್ ಇನ್ನೊಂದು 5x ಅಂತಂದೈತೆ. 5 ಇಂಟು 100 ಏನಾಯ್ತು? 500 ಆಯ್ತು. ಇದ್ರೊಳಗೆ ಏನ್ ಕೇಳಿದಾನ? ಅತಿ ಕಡಿಮೆ ಪಾಲ್ ಯಾವ್ದು ಅಂತಂದೇಳಿ. ಅಂದ್ರೆ ಅತಿ ಕಡಿಮೆ ಪಾಲ್ ಯಾವ್ದಾಗತ್ತೆ? 300 ಆಗತ್ತ. ಅತಿ ಹೆಚ್ಚಿಗೆ ಪಾಲ್ ಯಾವ್ದಾಗತ್ತ? 500 ಆಗತ್ತ. ಅರ್ಥ ಆಯ್ತೇನ್ರ ಎಲ್ರಿಗೂ? ಈ ತರ ಕೊಟ್ರು ಅಂತಂದ್ ಹೇಳಿದ್ರೆ ಏನಿಲ್ಲ, ಇಂಟು ಎಕ್ಸ್ ಅಂತಂದ್ ಮಾಡ್ಕೊಳ್ಳೋದ, ಆಮೇಲೆ ಕೂಡ್ಸ್ಕೊಳ್ಳೋದ, ಅಲ್ಲಿ ಏನ್ ಕೊಟ್ಟಿರ್ತಾನ ಅದ್ ಈಕ್ವಲ್ ಮಾಡೋದ, ಎಕ್ಸ್ ಕಂಡು ಹಿಡಿಯೋದು ಅಷ್ಟ. ನೆಕ್ಸ್ಟ್ ನೋಡ್ರಿ, ಇವಾಗ ಇದನ್ನ ಟ್ರೈ ಮಾಡ್ರಿ. ಈ ತರ ಕ್ವಶನ್ಸ್ ಗಳು ನಮ್ಗೆ ಎಲ್ಲಾ ಕಡೆ ಬರ್ತಾವ. ಇದು ಬಾಳ ಇಂಪಾರ್ಟೆಂಟ್. ಈ ತರ ಕ್ವಶನ್ಸ್ ಗಳು ನಮ್ಗೆ ಎಕ್ಸಾಮ್ದಾಗ ಬರ್ತಾವ. ಯಾವಾಗಾದ್ರೂ ಹೇಳುವ ರೆಕಾರ್ಡ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಹೇಳ್ರಪ್ಪ, ರೆಕಾರ್ಡ್ ಆಗ್ತಿಲ್ಲ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಈ ತರ ಕ್ವಶನ್ಸ್ ಗಳು ಬಂದಾಗ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಇಲ್ಲಿ A:B:C ಕಂಡು ಹಿಡಿಬೇಕು. ಸಿಂಪಲ್ ಆಗಿರೋ ಎಕ್ಸಾಂಪಲ್ ಇಲ್ಲಿ ಏನ್ ಕೊಟ್ಟಿದಾನ, ಇಲ್ಲಿ ಸಿಂಪಲ್ ನೋಡ್ರಿ, A:B ಕೊಟ್ಟಿದಾನ. ಅದನ್ನ ಹೆಂಗ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ 2:3 ಅಂತ ಬರ್ಕೊಂತೀನಿ. ಕರೆಕ್ಟಾ? ಅದಾದ ನಂತರ ಒಂದ್ ಗೆರೆ ಹಾಕೊಂತೀನಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ B:C ಕೊಟ್ಟಿದಾನ. ಅದೇನಪ್ಪಾ ಅಂತಂದ್ ಹೇಳಿದ್ರೆ 4:5 ಅಂತಂದ್ ಹೇಳಿ. ಸರ್ ಇವಾಗ ನಾವು A:B:C ಬರಿಬೇಕಂತಂದ್ ಹೇಳಿದ್ರೆ ಜನರಲ್ ಆಗಿ ನೀವೇ ಹೇಳ್ರಿ, ನಿಮ್ಗೆ ಯಾರಿಗ್ ಗೊತ್ತಿಲ್ಲ, ಬಿ ಒಂದಾಗಿರ್ಬೇಕಲ್ಲ. ಸರಿ, ನಾನು A:B:C ಬರಿಬೇಕಂತಂದ್ ಹೇಳಿದ್ರೆ ಬಿ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಒಂದೇ ಆಗಿರ್ಬೇಕಲ್ಲ, ಒಂದೇ ವ್ಯಾಲ್ಯೂ ಆಗಿರ್ಬೇಕಲ್ಲ. ಎಲ್ರು ಅಗ್ರಿ ಮಾಡ್ತಿರ ಇದಕ್ಕ? ಯಾರಿಗ್ ಗೊತ್ತಿಲ್ಲ, ಗೊತ್ತಿರೋರು. ಬಿ ಆಕ್ಚುಲಿ ಏನಂತಂದ್ ಹೇಳಿದ್ರೆ ಒಂದೇ ವ್ಯಾಲ್ಯೂ ಆಗಿರ್ಬೇಕು. ಇದು ಒಂದೇ ವ್ಯಾಲ್ಯೂ ಆಗಿರ್ಬೇಕಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಏನ್ ಮಾಡ್ಬೇಕು, ಇದನ್ನ ಈ ಕಡೆ ಗುಣಿಸ್ರಿ, ಇದನ್ನ ಈ ಕಡೆ ಗುಣಿಸ್ಕೊಡ್ರಿ. ಇದನ್ನ ನಾನು ಈ ಕಡೆ ಗುಣಿಸ್ಕೊಂಡ್ರೆ ಏನಾಗತ್ತ ನೋಡ್ರಿ, ಇಂಟು 4 ಮಾಡ್ರಿ, ಇದಕ್ಕ 8 ಆಗತ್ತ. ಅದಾದ ನಂತರ ಇಂಟು 4 ಮಾಡ್ರಿ, ಇದಕ್ಕ ಎಷ್ಟಾಗತ್ತ? 12 ಆಗತ್ತ. ಕರೆಕ್ಟಾ? ಇದನ್ನ ಈ ಕಡೆ ಗುಣಿಸ್ಕೊಂಡ್ವಿ ಈ ವ್ಯಾಲ್ಯೂನ. ಆಮೇಲೆ ಇದಕ್ಕೆ ಏನ್ ಮಾಡ್ಕೋಬೇಕಂದ್ರೆ ಈ ವ್ಯಾಲ್ಯೂನ ಗುಣಿಸ್ಕೋಬೇಕು ಇವಾಗ. ಸೊ 4:3 ಅಂತಂದ್ ಹೇಳಿದ್ರೆ ಎಷ್ಟಾಯ್ತು? 12 ಆಯ್ತು. ಆಮೇಲೆ 5:3 ಅಂತಂದ್ ಹೇಳಿದ್ರೆ 15 ಆಯ್ತು. ಇವಾಗ ನೋಡ್ರಿ, ಬಿ ವ್ಯಾಲ್ಯೂ 12 ಐತಿ, ಈ ಕಡೆ ಬಿ ವ್ಯಾಲ್ಯೂ 12 ಐತೆ. ಹಂಗಾದ್ರೆ ನಾವು A:B:C ಆರಾಮಾಗಿ ಬರ್ಕೋಬಹುದಾ? ಎ ವ್ಯಾಲ್ಯೂ ಎಷ್ಟು? 8. ಬಿ ವ್ಯಾಲ್ಯೂ ಏನಂದ್ರೆ ಈಕ್ವಲ್ ಐತಿ 12, ಸಿ ವ್ಯಾಲ್ಯೂ 15. 8:12:15. ಕ್ಲಿಯರ್? ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು? ಈ ತರ ಕ್ವಶನ್ಸ್ ಗಳು ಬಂದ್ರೆ ಮಾಡ್ಬೋದು ಆರಾಮಾಗಿ. ಇಲ್ಲಿ ಕ್ವಶನ್ ಏನೈತೆ, ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 4:7 ಅಂತಂದೈತೆ. ಇದೇನಪ್ಪಾ ಅಂತಂದ್ರೆ ಹುಡುಗರು, ಅದಾದ ನಂತರ ಇದೇನಂತಂದ್ರೆ ಹುಡುಗಿಯರು ಅಂತಂದೇಳಿ. ಎಷ್ಟೈತಿ? 4:7 ಅಂತಂದೈತೆ. ನಾವ್ ಏನ್ ಮಾಡ್ಕೋಬೇಕು ಸರ್? ಟೋಟಲ್ ವಿದ್ಯಾರ್ಥಿಗಳು 66 ಅಂತ ಕೊಟ್ಟಿದ್ದಾರೆ. ನಾವು ಈ ತರ ಅನುಪಾತ ಕೊಟ್ರು ಅಂತಂದ್ರೆ ಎಕ್ಸ್ ನ ಇಂಟು ಮಾಡ್ಕೋಬೇಕು. ಇಲ್ಲಿ ಏನಾಯ್ತು? ಇದು 4x ಆಯ್ತು. ಅದಾದ ನಂತರ ಇದೇನಾಯ್ತಂದ್ರೆ 7x ಆಯ್ತು. ಇವಾಗ ಏನ್ ಮಾಡ್ಕೋಬೇಕು? ಇದನ್ನೆರಡು ಪ್ಲಸ್ ಮಾಡ್ಕೋಬೇಕು. ಸೊ ಟೋಟಲ್ 11x ಆಗತ್ತೆ. ಈ 11x ಈಕ್ವಲ್ ಟು ಏನಂತಂದ್ ಹೇಳಿದ್ರ 66 ಅಂತಂದ್ ಹೇಳಿ. ಸೊ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಡ್ರಿ. 66 ಡಿವೈಡೆಡ್ ಬೈ 11, 11 ಒಂದ್ಲೆ 11 ಆರ್ಲೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 6 ಅಂತಂದ್ ಹೇಳಾಗತ್ತೆ. ಕ್ಲಿಯರ್ ಎಲ್ರಿಗೂ ಇಷ್ಟ? ಈಗ ನಾವೇನ್ ಮಾಡ್ಕೋಬೇಕಂತಂದ್ರೆ ಅದ್ರ ಹುಡುಗರ ಸಂಖ್ಯೆ ಕಂಡು ಹಿಡ್ಕೋಬೇಕು. ಹುಡುಗರ ಸಂಖ್ಯೆ ಎಷ್ಟು? ಹುಡುಗರ ಸಂಖ್ಯೆ ಎಷ್ಟಪ್ಪಾ ಅಂತಂದ್ರೆ 4x. ಅಂದ್ರ 4 ಇಂಟು 6 ಈಕ್ವಲ್ ಟು ಎಷ್ಟಾಗತ್ತಂದ್ರ 24 ಆಗತ್ತೆ. 24 ಜನ ಹುಡುಗರು. ಆಮೇಲೆ ಹುಡುಗಿಯರ ಸಂಖ್ಯೆ ಅಂತಂದ್ ಹೇಳಿದ್ರೆ, ಹುಡುಗಿಯರು ಅಂತಂದ್ ಹೇಳಿದ್ರೆ 7x. 7 ಇಂಟು 6 ಅಂತಂದ್ ಹೇಳಿದ್ರೆ ಎಷ್ಟಾಯ್ತು? 42 ಆಯ್ತು. ನಮಗೇನ್ ಕೇಳಿದಾರ?
ಹುಡುಗರಿಗಿಂತ ಹುಡುಗಿರ್ ಎಷ್ಟು ಜನ ಜಾಸ್ತಿ ಇದಾರ ಅಂತಂದ ಹೇಳಿ. ಅಂದ್ರ ಮೈನಸ್ ಮಾಡ್ಬೇಕಲ್ಲ. ಸೊ ಹುಡುಗರು 24 ಇದಾರು, ಹುಡುಗಿರ್ 42 ಇದಾರೆ, ಎಷ್ಟ್ ಜನ ಜಾಸ್ತಿ ಅದಾರ ಹಂಗಾದ್ರ? ಸೊ ಪ್ಲಸ್ 18 ಜನ ಜಾಸ್ತಿ ಇದಾರಲ್ಲ. ಪ್ಲಸ್ 18 ಮಾಡ್ರೆ ಏನಪ್ಪಾ ಅಂದ್ರ 42 ಬರುತ್ತೆ. ನಮ್ಗ ಆನ್ಸರ್ ಏನಾಗತ್ತಂದ್ರ 18 ಅಂತಂದ ಹೇಳಿ. ಅರ್ಥ ಆಯ್ತಾ ಎಲ್ರಿಗೂ? ಎಸ್. ಆಮೇಲೆ ನೆಕ್ಸ್ಟ್ ನಮಗ್ ಜನರಲ್ ಕ್ವಶನ್ಸ್ ಗಳು ಈ ರೀತಿಯಾಗಿ ಬರುತ್ತೆ. ಒಂದು ತ್ರಿಕೋನದ ಕೋನಗಳು 2:3:4 ಅನುಪಾತದಲ್ಲಿವೆ. ಹಾಗಾದರೆ ಆ ತ್ರಿಕೋನದ ಅತಿ ದೊಡ್ಡ ಕೋನ ಯಾವುದು ಅಂತಂದೇಳಿ. ಸೊ ಕೋನ ಅಂತಂದ ಹೇಳಿದ್ರೆ ನಮ್ಮ ಮನ್ಯಾಗ ಏನ್ ಸಾಕಿರ್ತೇವಲ್ಲ ಅದಲ್ಲ, ಅದು ಅದಲ್ಲ. ಸೊ ಇದಕ್ಕೆ ಏನಂತಂದ ಹೇಳಿದ್ರೆ ಆಂಗಲ್ ಅಂತಂದ ಹೇಳ್ತೀವಿ. ಅಂದ್ರೆ ಎರಡು ಬಾಹುಗಳ ನಡುವಿನ ಅಂತರ, ಒಂದು ಬಿಂದು, ಎರಡು ಬಾಹುಗಳೇನಪ್ಪಾ ಅಂತಂದ್ರೆ ಒಂದು ಬಿಂದು ಹೋಗಿ ಸೇರ್ತಾವ, ಅದ್ರ ನಡುವಿನ ಏನಪ್ಪಾ ಅಂತಂದ್ರೆ ವ್ಯತ್ಯಾಸ ಅಥವಾ ಅಂತರವನ್ನ ನಾವು ಆಂಗಲ್ ಅಥವಾ ಡಿಗ್ರಿ ಅಂತಂದ್ ಹೇಳಿ ಕರಿತೀವಿ. ಸೊ ತೀಟಾ ಅಂತಂದ್ ಹೇಳಿ ಏನ್ ಕರಿತೀರಿ ನಿಮಗ್ ಬಿಟ್ಟಿದ್ದ ಆಂಗಲ್ ಅಂತಂದ್ ಹೇಳ್ತೀವಿ, ಕೋನ. ಸೊ ಇದನ್ನ ಹೇಳ್ರಿ ನೋಡೋಣ ಏನಾಗತ್ತ. ವೆರಿ ಗುಡ್. ಇವಾಗ ಏನ್ ಕೊಟ್ಟಿದಾನಪ್ಪ, ಒಂದು ತ್ರಿಕೋನ ಅಂತ ಕೊಟ್ಟಿದಾನ. ತ್ರಿಕೋನ ಅಂದ್ರೆ ಏನು ಸರ್? ಟ್ರಯಾಂಗಲ್ ರೀ. ಒಂದು ಟ್ರಯಾಂಗಲ್ ಐತೆ, ಈ ಟ್ರಯಾಂಗಲ್ದು ಒಟ್ಟು ಕೋನ ಎಷ್ಟು ಅಂತಂದ್ ಹೇಳಿ ಮೊದಲು ನನಗೆ ಹೇಳ್ರಿ ನೋಡೋಣ, ನಿಮ್ಗೆ ಅರ್ಥ ಆಗತ್ತ. ಸೊ ಒಂದು ಟ್ರಯಾಂಗಲ್ದು ಒಟ್ಟು ಕೋನಗಳನ್ನ ಕೂಡ್ಸಿದ್ರೆ ಎಷ್ಟು ಬರುತ್ತ? ವೆರಿ ಗುಡ್, 180 ಡಿಗ್ರಿ. ಇದೆಲ್ರೂ ಗೊತ್ತೈತಲ್ಲ. ಟ್ರಯಾಂಗಲ್ದು ಒಟ್ಟು ಕೋನ ಸೇರಿಸಿದ್ರೆ ಎಷ್ಟಪ್ಪಾ ಅಂತಂದ್ರೆ 180 ಡಿಗ್ರಿ. ಎಸ್. ಅದಾದ ನಂತರ ಇವಾಗ ಒಂದು ಚೌಕ ಕೊಟ್ಟಿರ್ತಾನ, ಅಥವಾ ಈ ತರ ಕೊಟ್ಟಿರ್ತಾನ, ಅಥವಾ ಪ್ಯಾರಲೋಗ್ರಾಮ್ ಅಂತ ಸಮಾಂತರ ಈ ತರ ಕೊಟ್ಟಿರ್ತಾನ. ಇಂಥವ್ ಬಂದು ಅಂತಂದ ಹೇಳಿದ್ರೆ, ಅಥವಾ ಒಂದು ಆಯತ ಬಂತು ಅಂತಂದ ಹೇಳಿದ್ರೆ, ಇವ್ರದ್ದು ಒಟ್ಟು ಕೋನ ಎಷ್ಟಾಗತ್ತ? ವೆರಿ ಗುಡ್, 360 ಡಿಗ್ರಿ ಆಗತ್ತೆ. ನೆನ್ಪಿಟ್ಕೊಡ್ರಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಈಗ ಸರ್ಕಲ್ ಬರುತ್ತೆ, ಸರ್ಕಲ್ದು ಒಟ್ಟು ಕೋನ ಅಂತಂದ ಹೇಳಿದ್ರೆ ಇದು ಕೂಡ 360 ಡಿಗ್ರಿ. ಟೋಟಲ್ ಸರ್ಕಲ್ದು ಕೋನ 360 ಡಿಗ್ರಿ. ಈಗ ನಮಗೇನ್ ಕೊಟ್ಟಿದಾನ ಅಂತಂದ ಹೇಳಿದ್ರ, ಈ ಕೋನಗಳು 2:3:4 ಅನುಪಾತದಲ್ಲಿ ಇದಾವ. 2:3:4 ಅನುಪಾತದಲ್ಲಿ ನಾವೇನ್ ಮಾಡ್ಕೋಬೇಕು ಇವಾಗ? ಎಕ್ಸ್ ಇಂದ ಇಂಟು ಮಾಡ್ಕೋಬೇಕು. 2x ಆಯ್ತು, ಇದೇನಪ್ಪಾ ಅಂತಂದ್ರೆ 3x ಆಯ್ತು, ಇದು 4x ಆಯ್ತು. ಟೋಟಲ್ ಆಗಿ ಎಲ್ಲ ಕೂಡಿಸ್ರಿ ಎಷ್ಟು ಬರುತ್ತೆ? 4 3 7 9x ಅಂತಂದ್ ಹೇಳಿ. ಸೊ 9x ಏನಂತಂದ್ರೆ ಒಟ್ಟು ಕೋನ ಎಷ್ಟು? 180 ಡಿಗ್ರಿ. ಸೊ ಎಕ್ಸ್ ಎಷ್ಟಾಗತ್ತಂತಂದ್ರೆ 20 ಆಗತ್ತ. ಎಕ್ಸ್ ಎಷ್ಟಾಗತ್ತಂತಂದ್ರೆ 20 ಆಗತ್ತ. ಇವಾಗ ನೋಡ್ರಿ, ಸೊ ಒಂದು ಕೋನ 2x ಅಂತಂದ ಐತಲ್ಲ, ಇದು ಎಷ್ಟಾಗತ್ತ ಹಂಗಾದ್ರ? ಸೊ 2x ಅಂತಂದ್ರೆ 2 × 20 ಅಂತಂದ ಹೇಳಿದ್ರ 40 ಡಿಗ್ರಿ ಅಂತಂದ ಹೇಳಿ. ಎಸ್. ಅದಾದ ನಂತರ 3x ಅಂತಂದೈತೆ. 3x ಅಂತಂದ ಹೇಳಿದ್ರೆ 3 × 20 ಅಂತಂದ ಹೇಳಿದ್ರೆ ಎಷ್ಟಾಗುತ್ತ? 60 ಆಗತ್ತ. ನೆಕ್ಸ್ಟ್ 4x ಅಂತಂದೈತೆ. 4 × 20 ಅಂತಂದ ಹೇಳಿದ್ರೆ 80 ಡಿಗ್ರಿ ಆಗತ್ತ. ಸೊ ಅತಿ ದೊಡ್ಡ ಕೋನ ಯಾವ್ದು ಅಂತಂದ ಹೇಳಿದ್ರೆ 80 ಡಿಗ್ರಿ, ಅತಿ ಚಿಕ್ಕ ಕೋನ ಅಂತಂದ ಹೇಳಿದ್ರೆ 40 ಡಿಗ್ರಿ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಈ ತರ ಕ್ವಶನ್ಸ್ ಗಳು ಬರ್ತಾವ ನಮಗ. ಅರ್ಥ ಆಯ್ತೇನ್ರೋ? ಇನ್ನೊಂದ್ಸರಿ ಹೇಳ್ಬೇಕ. ಇವ್ ಮೇನ್ ಇಂಪಾರ್ಟೆಂಟ್. ಇದೇನಂತಂದ ಹೇಳಿದ್ರೆ ಇಲ್ಲಿ ನಮ್ಗೆ ಜನರಲ್ ಕ್ವಶನ್ಸ್ ಗಳು ಯಾಂಗ್ ಬೇಕಾದಂಗ್ ಕೊಡ್ಲಿ, ಅವ್ ಮ್ಯಾಥಮೆಟಿಕ್ಸ್ ದೊಳಗ್ ಕೊಡ್ಲಿ, ರೀಸನಿಂಗ್ ಒಳಗ್ ಕೊಡ್ಲಿ. ಟ್ರಯಾಂಗಲ್ ಬಂತಂತಂದ ಹೇಳಿದ್ರೆ ಈ 3 ಆಂಗಲ್ ಗಳನ್ನ ಸೇರ್ಸಿದ್ರೆ ನಮ್ಗೆ ಎಷ್ಟು ಬರುತ್ತಂತಂದ ಹೇಳಿದ್ರೆ 180 ಡಿಗ್ರಿ ಅಷ್ಟ. ನೀವ್ ಯಾವ ಬೇಕಾದ ಇದ್ ಮಾಡ್ಲ. ಒಂದೇನಂತಂದ್ರೆ 30 ಡಿಗ್ರಿ ಆಗತ್ತ, ಇನ್ನೊಂದೇನಂತಂದ ಹೇಳಿದ್ರೆ 60 ಡಿಗ್ರಿ ಆಗಿತ್ತು ಅಂತಂದ ಹೇಳಿದ್ರೆ ಇದು ಯಾವಾಗ್ಲೂ ಕೋನ ಏನಂತಂದ ಹೇಳಿದ್ರೆ 90 ಡಿಗ್ರಿ ಆಗಿರುತ್ತೆ. ಅಂದ್ರೆ ಟೋಟಲ್ ಸೇರ್ಬಿಟ್ಟು 180 ಆಗ್ಬೇಕು. ಆಮೇಲೆ ನೆಕ್ಸ್ಟ್ ಈ ತರ ಪ್ಯಾರಲೋಗ್ರಾಮ್ ಬರುತ್ತೆ. ಸೊ ಇವ್ರದ್ದು ಎಲ್ಲಾ ಕೋನಗಳನ್ನ ಕೂಡ್ಸಿದ್ರೆ ಏನಪ್ಪಾ ಅಂತಂದ್ರೆ 360 ಡಿಗ್ರಿ ಆಗತ್ತ. ಸೊ ಎಲ್ಲಾ ಸೇರ್ಬಿಟ್ಟು. ಆಮೇಲೆ ಈ ತರ ಒಂದು ಲೈನ್ ಬರುತ್ತ, ಇದು ಎಷ್ಟು ಡಿಗ್ರಿ ಇರುತ್ತೆ? ಇದು ಒಂದ್ ಲೈನ್, ಅದೇನಪ್ಪಾ ಅಂತಂದ್ರೆ 180 ಡಿಗ್ರಿ. ಒಂದು ಲೈನ್ ಏನಿರುತ್ತಲ್ಲ ಅದು 180 ಡಿಗ್ರಿ ಇರುತ್ತೆ. ಆಮೇಲೆ ಸರ್ಕಲ್, ಈ ಮೇಲ್ಗಡೆದ್ 180 ಡಿಗ್ರಿ, ಕೆಳಗಡೆದ್ 180 ಡಿಗ್ರಿ, ಟೋಟಲ್ ಆಗಿ ಸೇರಿಟ್ಟ ಅಂತಂದ್ರೆ 360 ಡಿಗ್ರಿ ಒಳಗಡೆ ಇರುತ್ತೆ. ಟೋಟಲ್ ಸರ್ಕಲ್ 360 ಡಿಗ್ರಿ ಒಳಗಡೆ ಎಲ್ಲ ಕವರ್ ಆಗ್ಬೇಕಂತ ಹೇಳ್ತಿರ್ತಾರಲ್ಲ, 360 ಡಿಗ್ರಿ ಎಲ್ಲ ಕವರ್ ಆಗ್ಬೇಕು. ಇಲ್ಲಿ ನಿಂತ್ಕೊಂಡಾಗ ಏನಂತಂದ್ರೆ 360 ಡಿಗ್ರಿ ಆಗತ್ತೆ ಸರ್ಕಲ್. ನೆನ್ಪಿಟ್ಕೊಡ್ರದ್. ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್ ಎನಿವನ್? ಇಲ್ಲಿ ನೋಡ್ರಿ, ಇಲ್ಲಿ ಪ್ರಮಾಣವನ್ನ ಕೊಟ್ಟಿದಾನೆ ನೋಡ್ರಿ, 1:50,000 ಅಂತಂದ ಹೇಳಿ ಹಿಂಗ್ ಕೊಟ್ಟಿದ್ದಾನೆ. 1:50,000 ಅಂತಂದ ಹೇಳಿ ಸ್ಕೇಲ್ ಕೊಟ್ಟಿದ್ದಾನೆ.
ಅಂದ್ರ ಇಲ್ಲಿ ಏನಪ್ಪಾ ಅಂತಂದ್ರೆ 1 ಸೆಂಟಿಮೀಟರ್ ಈಕ್ವಲ್ ಟು ಏನಂತಂದ್ರೆ 50,000 ಅಂತಂದ ಹೇಳಿ. ಕ್ಲಿಯರ್? 1 ಸೆಂಟಿಮೀಟರ್ ಈಕ್ವಲ್ ಟು ಏನಂತಂದ್ರೆ 50,000. ಅರ್ಥ ಆಯ್ತಾ? ಇಲ್ಲಿ ಸೆಂಟಿಮೀಟರ್ ಒಳಗೆ ಕೊಟ್ಟಿರೋದ್ರಿಂದ 1 ಸೆಂಟಿಮೀಟರ್ ಈಕ್ವಲ್ ಟು 50,000. ಇವಾಗ ಜಸ್ಟ್ ಒಂದ್ ಕ್ವಶನ್ ಏನಂತಂದ್ ಹೇಳಿದ್ರೆ ಇಲ್ಲಿ 1 ಮೀಟರ್ ಈಕ್ವಲ್ ಟು ಎಷ್ಟಾಗತ್ತ ಅಂತಂದ್ ಹೇಳ್ರಿ ನೋಡೋಣ. 1 ಸೆಂಟಿಮೀಟರ್ ಈಕ್ವಲ್ ಟು 50,000 ಅಂತಂದ್ ಹೇಳಿದ್ರೆ 1 ಮೀಟರ್ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? ಸೊ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಕೊಟ್ಟಿದ ನೋಡ್ರಿ, 4 ಸೆಂಟಿಮೀಟರ್ ಅಂತಂದೈತೆ. 4 ಸೆಂಟಿಮೀಟರ್ ಅಂತಂದೈತೆ. ಗುಡ್. ಸೊ 4 ಸೆಂಟಿಮೀಟರ್ ಈಕ್ವಲ್ ಟು ಏನಾಗತ್ತೆ ನೋಡ್ರಿ, 4 ಸೆಂಟಿಮೀಟರ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತಂದ್ ಹೇಳಿದ್ರೆ 50,000 ಆಯ್ತ. 4 ಸೆಂಟಿಮೀಟರ್ ಅಂತಂದ್ ಹೇಳಿದ್ರೆ ಇದ್ರ ಪ್ರಕಾರ ತಗೊಳ್ಬೇಕು, ಈ ಸ್ಕೇಲ್ ಪ್ರಕಾರ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಲ್ಯಾಕ್ ಆಗತ್ತೆ. ಸೊ ಈ ತರ ಆನ್ಸರ್ ಬರುತ್ತಾ? ಎಸ್. ಸೊ ಇದನ್ನೇನಪ್ಪಾ ಅಂತಂದ್ರೆ ಇಷ್ಟು ದೂರ ಆಯ್ತು. ಈ ದೂರವನ್ನ ನಾವೇನಂತಂದ್ರೆ ಕಿಲೋಮೀಟರ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋಮೀಟರ್ ಒಳಗಡೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡ್ರಿ? ಸಿಂಪಲ್ ಆಗೈತೆ, ಅಲ್ಲಿ ಏನ್ ಜಾಸ್ತಿ ಇಲ್ಲ. 1 ಸೆಂಟಿಮೀಟರ್ ಅಂತಂದ್ರೆ ಇಷ್ಟು ಕೊಟ್ಟಿದಾನ, ಹಾಗಾದ್ರೆ 4 ಸೆಂಟಿಮೀಟರ್ ಅಂತಂದ್ ಹೇಳಿದ್ರೆ ಇಷ್ಟ ಆಗತ್ತ. ಈಗ ಬಂದಿರೋದ್ನ ನಾವು ಏನಂತಂದ್ರೆ ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತಾ? ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರ 1 ಕಿಲೋಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರ 1000 ಮೀಟರ್ ಅಂತಂದ್ ಹೇಳ್ತೀವಿ. ಓಕೆ, ನೆನ್ಪಿಟ್ಕೊಳ್ರಿ. ಬಟ್ ಆದ್ರೆ ಇಲ್ಲಿ ನಮ್ಗೆ ಇಲ್ಲಿ ಸ್ಕೇಲ್ ಕೊಟ್ಟಿದಾನ, ಅದ್ರ ಪ್ರಕಾರ ಹೋಗ್ಬೇಕು. ನಮ್ ಸ್ಕೇಲ್ ಐತಲ್ಲ, ಇದ್ರ ಪ್ರಕಾರ ಹೋದ್ರ. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಕನ್ವರ್ಟ್ ಮಾಡ್ಕೊಡ್ರಿ. ಕನ್ವರ್ಟ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಆನ್ಸರ್? ಕಿಲೋಮೀಟರ್ಗೆ. ಅದೇನ್ ಇದು ಆಯ್ತಾ, ಲಾಸ್ಟ್ ಟೈಮ್ ನಾವೆಲ್ಲ ಅಂತ 5/18 ಅದಾದಂದ್ರೆ 18/5 ಮಾಡ್ಕೊಂಡ್ವಿ. ಅದಾದ ನಂತರ 1 ಲೀಟರ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರ ಎಷ್ಟಿರ್ತಾವ ಅದ್ರೊಳಗಡೆ ಅದನ್ನ ನೋಡ್ಕೋಬೇಕು. ಅದಾದ ನಂತರ 1 ಕಿಲೋಮೀಟರ್ ಈಕ್ವಲ್ ಟು ಎಷ್ಟಿರುತ್ತ, 1 ಮೀಟರ್ ಅಂದ್ರೆ ಟೋಟಲ್ ಎಷ್ಟಿರುತ್ತ, 1000 ಮೀಟರ್ ಅಂತಂದ್ ಹೇಳಿರುತ್ತಲ್ಲ. ಸೇಮ್ ಅದೇ ತರ ಟ್ರೈ ಮಾಡ್ರಿ, ಆನ್ಸರ್ ನೋಡ್ರಿ. ನನಗಂತೂ ಗೊತ್ತಿಲ್ಲ, ಟ್ರೈ ಮಾಡ್ರಿ. ಬೇಸಿಕ್ ಥಿಂಗ್ಸ್ ಅದು. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತೆ, 10 ಪುರುಷರು ಒಂದು ಗೋಡೆಯನ್ನ 12 ದಿನಗಳಲ್ಲಿ ಕಟ್ಟಬಲ್ಲರು. ಹಾಗಾದ್ರೆ ಅದೇ ಗೋಡೆಯನ್ನ 15 ಪುರುಷರು ಎಷ್ಟು ದಿನದಲ್ಲಿ ಕಟ್ತಾರ ಅಂತಂದೇಳಿ ಲಾಸ್ಟ್ ವರ್ಕ್ ಅಲ್ಲಿ ಬಂದಿತ್ತಲ್ಲ, ಅದೇ ಕ್ವಶನ್ ಏನಂತಂದ ಹೇಳಿದ್ರೆ ಇಲ್ಲಿ ಸ್ವಲ್ಪ ರಿಪೀಟ್ ಆಗೈತೆ. ಎಷ್ಟಾಗತ್ತೆ ನೋಡ್ರಿ ಇದ? 10 ಪುರುಷರು ಒಂದು ಗೋಡೆಯನ್ನ 12 ದಿನದಲ್ಲಿ ಕಟ್ರು ಅಂತಂದ ಹೇಳಿದ್ರೆ ಅದೇ ಗೋಡೆಯನ್ನ 15 ಪುರುಷರು ಎಷ್ಟು ದಿನದಲ್ಲಿ ಕಟ್ತಾರ? ಇಲ್ಲಿ ಏನಂತ ಹೇಳ್ತೀವಿ, M1D1 ಈಕ್ವಲ್ ಟು ಏನಂತಂದ ಹೇಳಿದ್ರೆ M2D2 ಅಂತಂತ ಹೇಳ್ತೀವಲ್ಲ. M1 ಅಂತಂದ ಹೇಳಿದ್ರೆ 10 ಜನ, D1 ಅಂತಂದ ಹೇಳಿದ್ರೆ ಎಷ್ಟು ದಿನ ತಗೊಂಡ್ರು, 12 ದಿನ ತಗೊಂಡ್ರು ಕೆಲಸ ಮಾಡಕ್. M2 ಅಂತಂದ ಹೇಳಿದ್ರೆ 15 ದಿನ. ನಾವ್ ಏನ್ ಕಂಡುಕೋಬೇಕು ಇವಾಗ? D2 ಕಂಡುಕೋಬೇಕು. ಇಲ್ಲಿ ನೋಡ್ರಿ, ಇಂಟು ಅಂತಂದೈತೆ, ಇಲ್ಲೂ ಇಂಟು ಇರುತ್ತ. ಸೊ ಆ ಕಡೆ ಹೋದ್ರೆ ಕೆಳಗಡೆ ಬರ್ತೈತೆ ಅದು, ಮೇಲ್ಗಡೆ ಇರೋದೇನಂತಂದ್ರೆ ಕೆಳಗಡೆ ಬರುತ್ತೆ. D2 ಈಕ್ವಲ್ ಟು 10:12 / 15 ಅಂತಂದೇಳಿ. 3 4 12, 3 5 15, 5 1 5 2. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ D2 ಈಕ್ವಲ್ ಟು 8 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್? 18 ಹೆಂಗ್ ಬಂತು? ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು, ಮೀನ್ ಪ್ರಪೋರ್ಷನಲ್ ಅಂತಂದ್ ಹೇಳಿ ಕೇಳ್ತಾರ. SSC ಎಕ್ಸಾಮ್ಸ್ ಒಳಗಡೆ ಫೇವ್ರೇಟ್ ಕ್ವಶನ್ ಇದೆ. 4:16 ಮೀನ್ ಪ್ರಪೋರ್ಷನಲ್ ಅಂತಂದ್ ಹೇಳಿ ಕೇಳ್ತಾರೆ. ಮಧ್ಯದ ಅನುಪಾತ, ಮೀನ್ ಪ್ರಪೋರ್ಷನಲ್ ಅಂತಂದ್ ಹೇಳಿದ್ರ ಮಧ್ಯದ ಅನುಪಾತ ಏನು ಅಂತಂದ್ ಹೇಳಿ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಇವಾಗ ನೋಡ್ರಿ, ಇದನ್ನ A ಅಂತ ತಗೊಳ್ರಿ, ಇದನ್ನ B ಅಂತ ತಗೊಳ್ರಿ. ಅವಾಗ ಮೀನ್ ಪ್ರಪೋರ್ಷನಲ್ ಏನಾಗತ್ತೆ ಅಂತಂದ್ ಹೇಳಿದ್ರ √A:B ಅಂತಂದ್ ಹೇಳಿ ಆಗತ್ತೆ. ಇಷ್ಟ, ಬಾಳ ಏನಿಲ್ಲ ಇದು. ಮೀನ್ ಪ್ರಪೋರ್ಷನಲ್ ಅಂತಂದ್ ಕೇಳ್ರಿ ಅಂತಂದ್ ಹೇಳಿದ್ರೆ ಒಂದು ಸಂಖ್ಯೆನ A ಅಂತ ತಗೊಳ್ರಿ, ಇನ್ನೊಂದ್ ಸಂಖ್ಯೆನ B ಅಂತ ತಗೊಂಡಾಗ ನಮ್ದು ಮೀನ್ ಪ್ರಪೋರ್ಷನಲ್ ಈಕ್ವಲ್ ಟು √A:B ಅಂತಂದ್ ಹೇಳಿ. ಇವಾಗ √A:B ಅಂತಂದ್ ಹೇಳಿದ್ರೆ A ವ್ಯಾಲ್ಯೂ ಎಷ್ಟೈತಿ, 4 ಐತಿ. B ವ್ಯಾಲ್ಯೂ ಎಷ್ಟೈತಿ, 16 ಐತಿ. ಅದಾದ ನಂತರ ಸಿಂಪಲ್ ಆಗಿ ಇದನ್ನ ಹೊರಗಡೆ ತಗೊಂಡ್ರೆ ಏನಾಗತ್ತೆ, √4 ನ ಹೊರಗಡೆ ತಗೊಂಡ್ರೆ ಏನಾಗತ್ತೆ, 2 ಆಗತ್ತೆ. √16 ಹೊರಗಡೆ ತಗೊಂಡ್ರೆ ಎಷ್ಟಾಗತ್ತೆ, 4 ಆಗತ್ತೆ. ಸೊ ನಮ್ದು ಆನ್ಸರ್ ಎಷ್ಟಾಗತ್ತೆ ಅಂದ್ರೆ 8 ಅಂತಂದ್ ಹೇಳಾಗತ್ತ. ಇದು ಒಂದ್ ತರ. ಇಲ್ಲಾಂದ್ರೆ ಇದನ್ನ ಗುಣಿಸ್ರಿ, 16 ಇಂಟು 60, ಸಾರಿ 16 ಇಂಟು 4 ಅಂತಂದ್ ಹೇಳಿದ್ರೆ 64. √64 ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 8 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ?
ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅನುಪಾತ ಕೇಳಿದಾನ ಅಂತಂದ್ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಕ್ಯಾಲ್ಕುಲೇಷನ್ ಬೇರೆ ಮಾಡ್ಬಿಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ. ಎರಡು ಸಂಖ್ಯೆಗಳು 3:5 ಅನುಪಾತದಲ್ಲಿವೆ. ಪ್ರತಿ ಸಂಖ್ಯೆಯಿಂದ 9 ಕಳೆದರೆ ಹೊಸ ಅನುಪಾತ 12:23 ಆಗುತ್ತದೆ. ಹಾಗಾದ್ರೆ ಆ ಎರಡು ಸಂಖ್ಯೆಗಳಲ್ಲಿನ ಚಿಕ್ಕ ಸಂಖ್ಯೆ ಯಾವುದು ಅಂತಂದ ಹೇಳಿ ಹೇಳ್ರಿ ನೋಡೋಣ ಎಷ್ಟಾಗತ್ತ. ಇಲ್ಲಿ ನೋಡ್ರಿ ಈ ತರ ಕ್ವಶನ್ಸ್ ಗಳು ಬಂದಾಗ ಮೊದಲನೇನೈತಿ ಎರಡು ಸಂಖ್ಯೆಗಳು 3:5 ಅನುಪಾತದಲ್ಲಿ ಇದಾವ ಅಂತಂದ ಹೇಳಿ ಇವುಗಳನ್ನ ಏನ್ ಮಾಡ್ಕೋಬೇಕು, ಇಂಟು ಎಕ್ಸ್ ಅಂತಂದ ಹೇಳಿ ಮಾಡ್ಕೋಬೇಕು. ಇವಾಗ ಏನಾಗತ್ತ 3x ಅದಾದ ನಂತರ ಇದು ಎಷ್ಟಾಗತ್ತ ಅಂತಂದ್ರೆ 5x ಅಂತಂದ ಹೇಳಾಗತ್ತ. ಇಷ್ಟ ಕರೆಕ್ಟಾ? ಇದನ್ನ ನಾವ್ ಹೆಂಗ್ ಬರ್ಕೋಣ ಅಂತಂದ್ರೆ 3x ಡಿವೈಡೆಡ್ ಬೈ 5x ಅಂತಂದ ಹೇಳಿ. ಹಂಗಾದ್ರೆ ಮತ್ತೊಂದೇನ್ ಕೇಳಿದಾನ ಅಂತಂದ್ರೆ ಪ್ರತಿ ಸಂಖ್ಯೆಯಿಂದ 9 ಕಡಿಬೇಕು ಅಂತಂದ ಹೇಳಿ. ನೋಡ್ರಿ ಮೇಲ್ಗಡೆ ಸಂಖ್ಯೆಯಿಂದ 9 ಕಳ್ರಿ, ಕೆಳಗಡೆ ಸಂಖ್ಯೆಯಿಂದ 9 ಕಳ್ರಿ. ಅವಾಗ ಏನಂತಂದ್ರೆ ಒಂದು ಹೊಸ ಅನುಪಾತ ಬರುತ್ತೆ. ಅದೇನಂತಂದ್ರೆ 12:23 ಅಂತಂದ ಹೇಳಿ 12 ಡಿವೈಡೆಡ್ ಬೈ 23 ಅಂತಂದ ಹೇಳಿ. ಅರ್ಥ ಆಯ್ತಾ? ಇವಾಗ ಏನಪ್ಪಾ ಅಂತಂದ್ರೆ ಈ ಕಡೆ ಓರೆ ಗುಣಾಕಾರ ಮಾಡ್ಬೇಕು. ಇದನ್ನ ಬರ್ಕೊಂಡಿದ್ ಅರ್ಥ ಆಯ್ತಾ ಎಲ್ರಿಗೂ? ಎರಡು ಸಂಖ್ಯೆಗಳಿದಾವ 3x 5x ಅಂತಂದೇಳಿ. ಅದ್ರೊಳಗಡೆ ಏನ್ ಕೇಳಿದಾನ, ಪ್ರತಿ ಸಂಖ್ಯೆಯಿಂದ 9 ಕಳೆದ್ರೆ ಹೊಸ ಅನುಪಾತ ಬರುತ್ತೆ ಅಂತಂದೇಳಿ. ಮ್ಯಾಲಿನ ಸಂಖ್ಯೆ ಒಳಗಡೆ 9 ಕಳಿರಿ, ಕೆಳಗಿನ ಸಂಖ್ಯೆ ಒಳಗಡೆ 9 ಕಳ್ರಿ. ಅವಾಗ ಏನಂದ್ರೆ ಹೊಸ ಅನುಪಾತ ಬಂತು, ಅದನ್ನ ಬರ್ಕೊಂಡೆ ಅಷ್ಟೇ. ಅಲ್ಲಿ ಏನ್ ಕೊಟ್ಟಿದಾನ ಅದನ್ನ ಬರ್ಕೊಂಡೆವು. ಈಗ ಓರೆ ಗುಣಾಕಾರ ಮಾಡ್ರಿ. 3x ಮೈನಸ್ 9 ಈಕ್ವಲ್ ಟು ಏನಂತಂದ ಹೇಳಿದ್ರೆ 23 ಆಗತ್ತ. ಈಕ್ವಲ್ ಟು 12 ಇಂಟು ಇದನ್ನ ಆ ಕಡೆ ಹೋದ್ರ 5x ಮೈನಸ್ 9 ಅಂತಂದೇಳಿ. ಅದಾದ ನಂತರ ಇದನ್ನ ಇಂಟು ಮಾಡ್ರಿ. 23 ಇಂಟು 3 ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 23 ಇಂಟು 3 ಅಂತಂದ ಹೇಳಿದ್ರೆ 69x. ಅದಾದ ನಂತರ 9 ಇಂಟು 23 ಅಂತಂದ ಹೇಳಿದ್ರೆ 9 ಇಂಟು 23 23 ಇಂಟು 9 9 27 9 18 20 207. ಸೇಮ್ ಅದೇ ತರ 12 ಇಂಟು 5x ಅಂತಂದ ಹೇಳಿದ್ರೆ 60x. ಆಮೇಲೆ 12 9 ಅಂತಂದ ಹೇಳಿದ್ರೆ 108. ಸೊ ಎಕ್ಸ್ ಗಳನ್ನ ಒಂದ್ ಕಡೆ ತಗೊಳ್ರಿ, ಎಕ್ಸ್ ಅನ್ನ ಈ ಕಡೆ ತಗೊಳ್ರಿ. ಇಲ್ಲಿ ಮೈನಸ್ ಅಂತಂದೈತೆ ಅಂದ್ರೆ ಇದ್ರ ಹಿಂದ್ಗಡೆ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಆ ಕಡೆ ಈ ಕಡೆ ತಗೊಂಡ್ವಿ ಅಂತಂದ ಹೇಳಿದ್ರೆ 69x ಮೈನಸ್ 60x ಅಂತಂದಾಗತ್ತೆ. ಇದು ಆಲ್ರೆಡಿ ಮೈನಸ್ 108 ಅಂತಂದೈತೆ. ಇದು ನೋಡ್ರಿ ಮೈನಸ್ 207 ಐತಾ, ಆ ಕಡೆ ಹೋದ್ರೆ ಏನಾಗತ್ತಂದ್ರ ಪ್ಲಸ್ 207 ಅಂತಂದ ಹೇಳಾಗತ್ತ. ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ, ಮೈನಸ್ ಮಾಡ್ರಿ. ಇದನ್ನ 69 ಒಳಗಡೆ 60 ಹೋದ್ರೆ 9x ಉಳಿತು. ಆಮೇಲೆ 108 ಅಂದ್ರೆ 207 108 ಹೋದ್ರೆ ಎಷ್ಟು ಉಳಿತೈತಿ? 99 ಉಳಿಯುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಏನಂತಂದ್ರೆ 99 ಡಿವೈಡೆಡ್ ಬೈ 9. ಸೊ ಎಕ್ಸ್ ಈಕ್ವಲ್ ಟು ಏನಂತಂದ್ರೆ 11 ಆಗತ್ತೆ. ಕ್ಲಿಯರ್? ಸೊ ಅದ್ರಲ್ಲಿ ಒಂದ್ ಸಂಖ್ಯೆ ಏನಪ್ಪಾ ಅಂತಂದ್ರೆ 3x ಅಂತಂದೈತೆ, ಇನ್ನೊಂದ್ ಸಂಖ್ಯೆ 5x ಅಂತಂದೈತೆ. 3 ಎಕ್ಸ್ ವ್ಯಾಲ್ಯೂ ಎಷ್ಟು? 11. ಇದು 33 ಆಯ್ತು. ಆಮೇಲೆ 5 ಇಂಟು ಎಕ್ಸ್ ವ್ಯಾಲ್ಯೂ 11, ಟೋಟಲ್ ಏನಂತಂದ್ರೆ 55. ನಮಗೇನ್ ಕೇಳಿದಾರ? ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ಚಿಕ್ಕ ಸಂಖ್ಯೆ ಯಾವ್ದಾಗತ್ತೆ? ಇಲ್ಲಿ 33 ಆಗತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಸೇಮ್ ಅದೇ ತರ ಲಾಸ್ಟ್ ಕ್ವಶನ್ ಈ ತರ ಬರುತ್ತೆ ನೋಡ್ರಿ. ಇಲ್ಲೇನ್ ಕೊಡ್ತಾರ ಅಂತಂದ ಹೇಳಿದ್ರೆ ಆದಾಯ ಮತ್ತು ಖರ್ಚು ಅಂತಂದ ಹೇಳಿ. ಎ ಮತ್ತು ಬಿ ರ ಆದಾಯದ ಅನುಪಾತ 5:4 ಅಂತಂದೈತೆ. ಆಮೇಲೆ ಅವರ ಖರ್ಚಿನ ಅನುಪಾತ 3:2 ಆಗಿದೆ. ಇಬ್ಬರು ತಲಾ 16 ರೂಪಾಯಿಗಳನ್ನ ಉಳಿಸಿದ್ರೆ ಎ ನ ಆದಾಯ ಎಷ್ಟು ಅಂತಂದೇಳಿ. ಟ್ರೈ ಮಾಡ್ತೀರಿ ಇದನ್ನ ನೋಡ್ರಿ. ಅವಂದ ಆದಾಯದ ಅನುಪಾತ ಎಷ್ಟೈತೆ? 5:4 ಅಂತಂದೈತೆ. ಇದನ್ನ ಎಕ್ಸ್ ರೂಪದಲ್ಲಿ ಬರ್ಕೊಂಡ್ರೆ 5x ಡಿವೈಡೆಡ್ ಬೈ 4x ಅಂತಂದ್ರೆ ಡೈರೆಕ್ಟ್ ಆಗಿ. ವೆರಿ ಗುಡ್. ಇಲ್ಲಿ ನಮ್ಗೆ ಏನಂತಂದ್ರೆ ಖರ್ಚಿನ ಅನುಪಾತ ಕೊಟ್ಟಿದ್ನ 3 ಡಿವೈಡೆಡ್ ಬೈ 2 ಅಂತಂದೇಳಿ. 3 ಡಿವೈಡೆಡ್ ಬೈ 2 ಅಂತಂದ ಹೇಳಿದ್ರೆ ಇದು ಖರ್ಚಿದು ಖರ್ಚು. ಸೊ ನಾವು ಖರ್ಚು ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಹೆಂಗ್ ಹೇಳ್ತೀವಿ? ನಮ್ದು ಟೋಟಲ್ ಅನುಪಾತ ಏನಿರತ್ತಲ್ಲ ಅದು ನಾವು ಉಳಿಸಿರೋದ್ನ ಮೈನಸ್ ಮಾಡ್ಕೊಂಡ್ವಿ ಅಂತಂತ ಹೇಳಿದ್ರೆ ನಮ್ಗೆ ಗೊತ್ತಾಗತ್ತಲ್ಲ ಹೆಂಗಪ್ಪ ಅಂತಂದ ಹೇಳಿದ್ರೆ ಹೆಂಗ್ ಹೇಳ್ಬೇಕು ಇವಾಗ? ಸರ್ ನಮ್ದ ಆದಾಯ ರೀ, ಅದ್ರೊಳಗಡೆ ಮೈನಸ್ ಏನಪ್ಪಾ ಅಂತಂದ್ರೆ ಉಳಿತಾಯ ಮಾಡಿದ್ವಿ ಅಂತಂದ ಹೇಳಿದ್ರೆ ನಮಗ್ ಖರ್ಚು ಅಂತಂದ ಹೇಳಿ ಗೊತ್ತಾಗತ್ತ. ಅರ್ಥ ಆಯ್ತಾ? ನಮ್ದು ಟೋಟಲ್ ಆದಾಯ ಎಷ್ಟು, ಅದ್ರೊಳಗೆ ಉಳಿತಾಯ ಎಷ್ಟು ಮಾಡಿದೀವಿ, ಮೈನಸ್ ಮಾಡ್ಕೊಂಡ್ವಿ ಅಂದ್ರೆ ನಾವ್ ಎಷ್ಟು ಖರ್ಚು ಮಾಡಿದೀವಿ ಅನ್ನೋದು ಗೊತ್ತಾಗತ್ತ. ಗೊತ್ತಾಗತ್ತಾ ಇಲ್ವಾ? ಗೊತ್ತಾಗತ್ತ. ಈಗ ಆಲ್ರೆಡಿ ನಮ್ಗೆ ಏನಂತಂದ್ರೆ ಖರ್ಚು ಅಂತಂದ ಹೇಳಿ ಬರ್ಕೊಂಡ್ವಿ 3 ಡಿವೈಡೆಡ್ ಬೈ 2 ರೂಪದಲ್ಲಿ. ಆದಾಯ ಎಷ್ಟೈತ್ರಿ? ಅನುಪಾತದ ಕೊಟ್ಟಿದಾನ 5x ಮೈನಸ್ 4x. ಇವಾಗ ನಾವೇನ್ ಮಾಡ್ಕೋಬೇಕು? ಉಳಿತಾಯ. ಅವ್ನು ಉಳಿತಾಯ ಎಷ್ಟು ಮಾಡಿದಾನ? 1600 ಮಾಡಿದಾನ.
-1600 ಮೇಲೆ ಮಾಡ್ರಿ, -1600 ಕೆಳಗಡೆ ಮಾಡ್ರಿ. ಸೊ ಆಮೇಲೆ ಕ್ರಾಸ್ ಇಂಟು ಮಾಡ್ರಿ. ಏನಾಗತ್ತ 5x -1600 ಇಂಟು 2, ಆಮೇಲೆ 3 ಇಂಟು 4x -1600 ಇಂಟು ಮಾಡ್ರಿ 10x, ಆಮೇಲೆ 3200, ಆಮೇಲೆ 3 4 12x, ಆಮೇಲೆ 16 3 48, 4800. ಆಮೇಲೆ ಈ ಕಡೆ ಎಕ್ಸ್ ದೊಡ್ಡದೈತಲ್ಲ, ಇದನ್ನ ಈ ಕಡೆ ತಗೊಳ್ರಿ. 10x ನ ಆ ಕಡೆ ತಗೊಳ್ರಿ, 4800 ನ ಈ ಕಡೆ ತಗೊಳ್ರಿ. 4800 ನ ಆ ಕಡೆ ತಗೊಂಡ್ರ ಅಂದ್ರೆ ಪ್ಲಸ್ ಆಗತ್ತೆ. ಇದು -3200, 12x ಮೈನಸ್ 10x. ಇಲ್ಲಿ ಏನಾಗತ್ತೆ ಅಂದ್ರೆ 2x ಈಕ್ವಲ್ ಟು ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ? 2x ಈಕ್ವಲ್ ಟು ಎಷ್ಟು ಬರುತ್ತೆ? ಡಿಫ್ರೆನ್ಸ್ 1600 ಬರುತ್ತೆ. ಹಂಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? 800 ಅಂತಂದ್ ಹೇಳಿ ಬರುತ್ತೆ. ಸೊ ನಮಗೇನ್ ಕೇಳಿದ್ರೆ ಏನ ಆದಾಯ ಅಂತಂದ್ ಹೇಳಿದ್ರೆ 5x ಅಂತಂದೈತೆ. 5 ಇಂಟು 800. ಸೊ ಟೋಟಲ್ ಆಗಿ ಏನಂತಂದ್ರೆ 4000 ನಮ್ದು ಆನ್ಸರ್ ಆಗತ್ತ. ಅರ್ಥ ಆಯ್ತೇನ್ರಪ್ಪ? ಇದೇನಪ್ಪಾ ಅಂತಂದ್ರೆ ಇವತ್ತಿನ ನಿಮ್ ಕ್ಲಾಸ್.